ಇದು G+2 ಡ್ಯೂಪ್ಲೆಕ್ಸ್ ಮನೆ ಕನ್ಸ್ಟ್ರಕ್ಷನ್ ಇಂಟೀರಿಯರ್ಗೂ ಕಂಪ್ಲೀಟ್ ಕೆಲಸ ನಾವೇ ಮಾಡಿಕೊಟ್ಟಿರೋದು. ಈ ಬಾಲ್ಕನಿ ಹೇಗೆ ಡಿಸೈನ್ ಮಾಡಿದ್ದೀವಿ ಅಂತಂದರೆ ಬೇಕು ಅಂದಾಗ ನಾವು ಕ್ಲೋಸ್ ಮಾಡ್ಕೋಬೋದು, ಬೇಡ ಅಂದರೆ ನಾವು ಓಪನ್ ಮಾಡ್ಕೊಬೋದು. ಫ್ಲೋರಿಂಗ್ಗೆ ಇಟಾಲಿಯನ್ ಮಾರ್ಬಲ್ ಬಳಸಿದ್ದೀವಿ. ಡೋರ್ಸ್ ಆ್ಯಂಡ್ ವಿಂಡೋಸು ಟೀಕ್ವುಡ್ಡಿಂದ ಆಗಿರುತ್ತೆ ಮತ್ತು ಬಾತ್ರೂಮ್ ಫಿಟ್ಟಿಂಗ್ಸು ಜಾಗ್ವರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಇಂಟೀರಿಯರ್ ಜೊತೆಗೆ ಲಿಫ್ಟು, ಸೋಲಾರ್ ಪ್ಯಾನಲ್ಸು, ವಾಟರ್ ಸಾಫ್ಟ್ನರು, ವಿಡಿಯೋ ಡೋರ್ಬಲ್ಸು, CCTV ಇಷ್ಟನ್ನು ನಾವೇ ಮಾಡಿಕೊಟ್ಟಿದ್ದೀವಿ. ಮನೆಗೆ ಡಬಲ್ ಹೈಟ್ ಸೀಲಿಂಗ್ ಮಾಡಿಕೊಟ್ಟಿದ್ದೀವಿ ವಿತ್ ವಿನಿಯರ್ ಫಿನಿಶ್ ಆಗಿರುತ್ತೆ ಮತ್ತು ನ್ಯಾಚುರಲ್ ವೆಂಟಿಲೇಷನ್ಗೆ ಹಾರಿಜಾಂಟಲ್ ವಿಂಡೋಸ್ ಇದೆ. ಲುಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮನೆ ನೋಡಿದ್ರೆ ಎಲ್ಲೂ ಯಾವುದೇ ಜಾಗ ವೇಸ್ಟ್ ಆಗಿರೋ ಥರದ್ದಿಲ್ಲ. ಯಾರೇ ನಮ್ಮ ಮನೆಗೆ ಬಂದರೂ ತುಂಬ ಪ್ಲ್ಯಾನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಮಾತಾಡ್ತಾರೆ. ಈ ಮನೇನ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರಲ್ಲಿ ಇಟಾಲಿಯನ್ ಫ್ಲೋರಿಂಗ್ ಆಗಿರ್ಬೋದು, ಟೀಕ್ವುಡ್ ಆಗ್ಬೋದು, ಡೋರ್ಸ್ ಆ್ಯಂಡ್ ವಿಂಡೋಸ್ ಆಗಿರ್ಬೋದು, ಮತ್ತು ಲಿಫ್ಟು, ಸೋಲಾರು, CCTV ಎಲ್ಲವನ್ನು ಇನ್ಕ್ಲೂಡ್ ಮಾಡಿದ್ರೆ ಈ ಕಂಪ್ಲೀಟ್ ಪ್ರಾಜೆಕ್ಟ್ಗೆ ನಮಗೆ 1.4 CR ಅಂತ ಬಜೆಟ್ ಆಗಿದೆ. ಸೊ ಇದರಲ್ಲಿ ಇದೆಲ್ಲವನ್ನು ನಾವು ಸೇರಿಸ್ಕೊಂಡಿದ್ದೀವಿ. ಮತ್ತು ಅದು ಅಗೇನ್ ನಮಗೆ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ನಿಮಗೆ ಬಜೆಟ್ ವೇರಿ ಆಗುತ್ತೆ. ನಮಸ್ಕಾರ ಎಲ್ರಿಗೂ. ನಮ್ಮ ಇಮ್ಮರ್ಸಾ ಸ್ಟುಡಿಯೋಸ್ ಕಂಪನಿಗೆ ನಿಮಗೆ ಸ್ವಾಗತ. ಸೊ ನಾವು ಎಲ್ರದ್ದು ಒಂದು ಕನಸಿರುತ್ತೆ, ಅವ್ರದ್ದೇ ಸ್ವಂತ ಮನೆ ಮಾಡಬೇಕು ಅನ್ನೋದು ದೊಡ್ಡ ಕನಸಿರುತ್ತೆ. ಆ ಕನಸನ್ನು ನನಸು ಮಾಡೋದೇ ನಮ್ಮ ಕಂಪನಿದು ಉದ್ದೇಶ. ಇಮ್ಮರ್ಸಾ ಸ್ಟುಡಿಯೋಸ್ದು ಫೌಂಡರ್ ನಮ್ಮ ಜೊತೆ ಇದ್ದಾರೆ, ಚೀಫ್ ಆರ್ಕಿಟೆಕ್ಟ್ ಇವರೇ. ಈ ಉಳ್ಳಾಳ ಅನ್ನುವಂಥ ಬೆಂಗಳೂರಿನ ಒಂದು ಪ್ರೈಮ್ ಲೊಕೇಶನಲ್ಲಿ ಒಂದು ಅದ್ಭುತವಾದ ಮನೆಯನ್ನು ನಾವು ಕಟ್ಟಿದ್ದೇವೆ. ಅದನ್ನು ಹೇಗೆ ಪ್ಲ್ಯಾನ್ ಮಾಡಿದ್ವಿ, ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ವಿ, ಎಂಡ್ ಟು ಎಂಡ್ ಸರ್ವಿಸ್ ಕೊಟ್ಟು ಒಂದು ಸೂಪರ್ ಆಗಿರೋ ಮನೆ ಕಟ್ಕೊಟ್ಟಿದ್ದೇವೆ. ಅದರ ಬಗ್ಗೆ ಟೆಕ್ನಿಕಲ್ ಡೀಟೇಲ್ಸ್, ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮ ಗೋಕುಲ್ ಸರ್ ಕೊಡ್ತಾರೆ. ಹಲೋ, ನನ್ನ ಹೆಸರು ಗೋಕುಲ್, ನಾನು ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಇಮ್ಮರ್ಸಾ ಸ್ಟುಡಿಯೋಸ್. ನಾವು ಇವತ್ತು ಕೆಂಗೇರಿ ಉಪನಗರದಲ್ಲಿದ್ದೀವಿ. ಸೊ ಇದು ಒಂದು 30-40 ಸೈಟು, ವೆಸ್ಟ್ ಫೇಸಿಂಗ್ ಸೈಟು. ಇದರಲ್ಲಿ G+2 ಒಂದು ಬಿಲ್ಡಿಂಗ್ ಮಾಡಿದ್ದೀವಿ. ಸೊ ಸ್ಟಾರ್ಟಿಂಗಿಂದ ಹಿಡಿದು A to Z ಡಿಸೈನಿಂದ ಹಿಡಿದು ಕನ್ಸ್ಟ್ರಕ್ಷನ್ವರೆಗೂ ಕಂಪ್ಲೀಟಾಗಿ ಈ ಬಿಲ್ಡಿಂಗ್ ನಾವು ಮುಗಿಸ್ಕೊಟ್ಟಿದ್ದೀವಿ. ಬನ್ನಿ ಈ ಮನೆ ನಾನು ತೋರಿಸ್ತೀನಿ. ಸೊ ಈಗೇನು ನೀವು ನೋಡ್ತಾ ಇದ್ದೀರಾ, ಇದೊಂದು ವೆಸ್ಟ್ ಫೇಸಿಂಗ್ 30-40 ಸೈಟು. ಸೊ ಇದು ನೀವು ನೋಡ್ತಾ ಇರೋದು ಎಲಿವೇಷನ್ನು. ಸೊ ಇದರಲ್ಲಿ ಒಂದು 8 ಫೀಟ್ ಕಂಪೌಂಡ್ ವಾಲ್ ಇದೆ ವಿತ್ CNC ಡಿಸೈನ್ ಕೊಟ್ಟಿದ್ದೀವಿ. ಮತ್ತು ನಿಮಗೆ ಸೆಕ್ಯೂರಿಟಿ ಪರ್ಪಸ್ಗೆ ಇಲ್ಲಿ CCTV ಕ್ಯಾಮ್ರಾಸ್ ಇದೆ, ವಿಡಿಯೋ ಡೋರ್ಬೆಲ್ಸ್ ಇದೆ, ಮತ್ತು ಬಾಲ್ಕನಿ ಇದೆ, 2 ಬಾಲ್ಕನಿ ಇದೆ. ಅದರಲ್ಲಿ ಒಂದು ಕಂಪ್ಲೀಟಾಗಿ ನಿಮಗೆ ಕವರ್ಡ್ ಆ್ಯಂಡ್ ಓಪನಬಲ್ ಬಾಲ್ಕನಿ ಕೊಟ್ಟಿದ್ದೀವಿ. ಮತ್ತು ಈ ಕಂಪ್ಲೀಟು ನೀವು ನೋಡೋದಾದ್ರೆ ಮೇಲೆ ಒಂದು ಬಾಲ್ಕನಿಯಲ್ಲಿ ವಾಕ್ ಸೀಲಿಂಗ್ ಇದೆ, ಅದರ ಮೇಲೆ ಒಂದು ಪರ್ಗೋಲಾ ಮಾಡಿದ್ದೀವಿ. ಸೊ ಗೇಟಿಂದ ಒಳಗೆ ಬಂದಿದ ತಕ್ಷಣ ನೀವು ಪಾರ್ಕಿಂಗ್ ನೋಡ್ಬೋದು. ಸೊ ಇದರಲ್ಲಿ ಆರಾಮಾಗಿ ಒಂದು ದೊಡ್ಡ SUVನ ಪಾರ್ಕ್ ಮಾಡ್ಬೋದು ವಿತ್ ಬೈಕ್ ಪಾರ್ಕಿಂಗ್ಸ್ ಇದೆ. ಮತ್ತು ಇಲ್ಲಿ ನೋಡೋದಾದರೆ ನಿಮಗೆ ಶೂ ಬಾಕ್ಸ್ನ ಒಂದು ಡಿಸೈನ್ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಮೀಟರ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ವಾಟರ್ ಕಂಟ್ರೋಲರ್ಸ್ ಇದೆ. ಮತ್ತು ಇಲ್ಲಿ ನೋಡೋದಾದರೆ ನಿಮಗೆ ಒಂದು ಕಂಪ್ಲೀಟ್ಲಿ ನ್ಯಾಚುರಲ್ ಕ್ಲಾನಿಂಗ್ ಮಾಡಿಕೊಟ್ಟಿದ್ದೀವಿ ವಿತ್ ಗ್ರನೈಟ್ ಬೀಡಿಂಗ್ ಇದೆ. ಮತ್ತು ಇಲ್ಲಿ ನೀವು ನೋಡೋದಾದರೆ ಒಂದು ಸೆಂಟ್ರಲ್ಲಿ ಎಲ್ಲೂ ಕಾಲಮ್ಸ್ ಇಲ್ಲದೆ ಒಂದು 25 ಅಡಿ ಸ್ಪ್ಯಾನಲ್ಲಿ ಒಂದು ದೊಡ್ಡ ಬೀಮ್ ರನ್ ಆಗ್ತಿದೆ. ಸೊ ಸ್ಟ್ರಕ್ಚರಲ್ ವೈಸು ಸಹ ಅಥವಾ ವಾಸ್ತುವಾಗಿರ್ಬೋದು, ಈ ಬಿಲ್ಡಿಂಗ್ ತುಂಬ ಬ್ಯೂಟಿಫುಲ್ಲಾಗಿ ನಾವು ಮಾಡಿಕೊಟ್ಟಿದ್ದೀವಿ. ಇದು ವೆಸ್ಟ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ನಾವು ಮೈನ್ ಡೋರ್ನ ನಾರ್ತ್ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಡೋರ್ ಸೈಜು ನೋಡ್ಬೋದು, ನಿಮಗೆ 4 ಕಡೆಗೆ 8 ಅಡಿ, ಯೂಶಲಾಗಿ 3.5/7 ಕೊಡ್ತಾರೆ. ಇದೊಂದು ಗ್ರ್ಯಾಂಡ್ ಡೋರ್ ಆಗಿರುತ್ತೆ. ಮತ್ತು ಇಲ್ಲಿ ನೀವು ಹ್ಯಾಂಡಲ್ನು ನೋಡ್ಬೋದು, ಕಂಪ್ಲೀಟ್ಲಿ CNC ಕಟ್ ಮಾಡಿ ಕಂಪ್ಲೀಟ್ ಟೀಕ್ವುಡ್ ಇದು. ಮತ್ತು ಡೋರ್ ಥಿಕ್ನೆಸ್ಸು ಸಹ ನಿಮಗೆ ಒಂದು 50 mm ಇರುತ್ತೆ ಇದರಲ್ಲಿ. ಮತ್ತು ಎಂಟ್ರೆನ್ಸಲ್ಲಿ ಒಂದು ಬ್ಯೂಟಿಫುಲ್ ಫಾಯರ್ ಇದೆ. ಹಾಗೆ ಒಳಗೆ ಬರ್ತಿದ್ದಾಗೆ ನಿಮಗೆ ಲಿಫ್ಟ್ ಆಪ್ಷನ್ ಇದೆ ನಿಮಗೆ. ಯಾಕೆಂತಂದರೆ ಇದು ಇಂಡಿಪೆಂಡೆಂಟ್ ಮನೆ ಆಗಿರೋದ್ರಿಂದ ಗ್ರೌಂಡು ಮತ್ತು 2 ಫ್ಲೋರ್ಗೆ ಲಿಫ್ಟ್ ಆಪ್ಷನ್ನ ಕೊಟ್ಟಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು, ಫೋಯರ್ನ ಹೊರತುಪಡಿಸಿ ನಿಮಗೊಂದು ಗೆಸ್ಟ್ ಬೆಡ್ರೂಮ್ ಇದೆ. ಮತ್ತು ಇಂಟರ್ನಲ್ ಎಲ್ಲ ಡೋರ್ಸ್ ಆಗಿರ್ಬೋದು, ಬೆಡ್ರೂಮ್ ಡೋರ್ಸ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಇಂಟರ್ನಲ್ ವಾಶ್ರೂಮ್ ಡೋರ್ಸ್ ಆಗಿರ್ಬೋದು, ಕಂಪ್ಲೀಟ್ ಟೀಕ್ ಆಗಿರುತ್ತೆ ವಿತ್ ಫ್ರೇಮು ವಿತ್ ಶಟರ್ಸು. ನೀವು ನೋಡೋಂಥ ಅದೇ ಸೇಮ್ ಡಿಸೈನು ಎಲ್ಲ ಕಡೆ ಇದೇ ಸೇಮ್ ಡಿಸೈನ್ನ ನಾವು ರಿಪೀಟ್ ಮಾಡಿರ್ತೀವಿ. ಕೆಳಗೆ ನೋಡಿದ್ರೆ ಅದು ಗ್ರೌಂಡ್ ಫ್ಲೋರು. ಈಗ ನಾವು ನಿಂತಿರೋದಂಥ ಫಸ್ಟ್ ಫ್ಲೋರು. ಇದೊಂದು ಫಸ್ಟ್ ಫ್ಲೋರು ಲಾಬಿ ಇದೆ ಇದರಲ್ಲಿ. ಸೊ ಈ ಲಾಬಿಯಲ್ಲಿ ನಿಮಗೆ ಲಿಫ್ಟ್ ಆಕ್ಸೆಸ್ ಇದೆ. ಲಿಫ್ಟ್ ಆಕ್ಸೆಸ್ಸು ಗ್ರೌಂಡು, ಫಸ್ಟು ಮತ್ತು ಸೆಕೆಂಡು 3 ಫ್ಲೋರ್ಗೆ ಕನೆಕ್ಟೆಡ್ ಇದೆ. ಮತ್ತು ಈ ಒಂದು ಲಾಬಿ ಸ್ಪೇಸಲ್ಲಿ ನೀವು ಫ್ಲೋರ್ ನೋಡೋದಾಗಿರ್ಬೋದು, ಇದು ಬ್ಯೂಟಿಫುಲ್ ಆಗಿರುವಂಥ ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗು. ಸೊ ಈ ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗಲ್ಲೂ ನೀವು ಇದೊಂಥರ ಬ್ಯೂಟಿಫುಲ್ ಆಗಿರುವಂಥ ಒಂದು ಡಿಸೈನ್ ನೋಡಿರ್ಬೋದು. ಇನ್ನೊಂದು ಅಡಿಷ್ನಲ್ ಮಾರ್ಬಲಿಂದ ಈ ಥರ ಒಂದು ಡಿಸೈನ್ನ ಒಂದು ಮಾಡಿದ್ದೀವಿ ನಾವು. ಮತ್ತು ಇಲ್ಲಿ ಬಂದರೆ ನಿಮಗೊಂದು ಸ್ಪೇಷಿಯಸ್ ಲಿವಿಂಗ್ ರೂಮ್ ಇದೆ ವಿತ್ ಡಬಲ್ ಹೈಟ್ ಸೀಲಿಂಗು. ಸೊ ಇಲ್ಲಿ ನೋಡುವಂಥ ಎಲ್ಲ ಕಂಪ್ಲೀಟ್ ಇಂಟೀರಿಯರ್ ಆಗಿರ್ಬೋದು. ಮತ್ತು ಇಲ್ಲೊಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಡೋರ್ ಇದೆ. ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ ಇತ್ತು, ಈ ರೀತಿ ನಮಗೊಂದು ದೊಡ್ಡ ಬಾಲ್ಕನಿ ಬೇಕಾಗಿತ್ತು ಅಂಥೇಳಿ. ಸೊ ಇಲ್ಲೊಂದು ಬ್ಯೂಟಿಫುಲ್ ಆಗಿರುವಂಥ ದೊಡ್ಡ ಬಾಲ್ಕನಿ ಮಾಡಿಕೊಟ್ಟಿದ್ದೀವಿ. ಈ ಬಾಲ್ಕನಿಯಲ್ಲೂ ಸಹ ಇದು ಕಂಪ್ಲೀಟ್ಲಿ ಒಂದು ಪ್ರೈವಸಿಗೋಸ್ಕರ ಮತ್ತು ಸೆಕ್ಯೂರಿಟಿಗೋಸ್ಕರ ಒಂದು CNC ಕಟ್ ಗೇಟ್ ಥರ ಮಾಡಿದ್ದೀವಿ. ಇದನ್ನು ನಾವು ಮಲ್ಟಿಪರ್ಪಸ್ ಥರ ಯೂಸ್ ಮಾಡ್ಕೋಬೋದು. ಬೇಕಿದ್ದಾಗ ಓಪನ್ ಮಾಡಿಕೊಂಡು ಎಲ್ಲಾದರೂ ನಾವು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಇದನ್ನು ಕ್ಲೋಸ್ ಮಾಡ್ಕೋಬೋದು. ಇಲ್ಲೊಂದು SS ಹ್ಯಾಂಡ್ ರೈಲಿಂಗ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ ರೈಲಿಂಗ್ ಮಾಡಿಕೊಟ್ಟಿದ್ದೀವಿ. ಸೊ ಈ ಬಿಲ್ಡಿಂಗಲ್ಲಿ ನೀವು ಎಲ್ಲೂ ನೋಡೋದಾದ್ರೂ ನಿಮ್ಗೆ ಕಂಪ್ಲೀಟು ಟಿಕ್ ಫಿನಿಶ್ ಇರುತ್ತೆ. ಈ ಬಾಲ್ಕನಿ, ಈ ನೋಡ್ತಾ ಇರುವಂಥ ಈ ಫ್ರೇಮ್ ಆಗಿರ್ಬೋದು, ಈ ಡಬಲ್ ಲೈಟಲ್ಲಿ ಸೀಲಿಂಗಲ್ಲಿ ಟಾಪಲ್ಲಿ ಕಾಣುತ್ತಿರೋಂಥ ಈ ಒಂದು ಸೀಲಿಂಗ್ ಆಗಿರ್ಬೋದು, ಈ ವಾಲ್ ಪ್ಯಾನಲಿಂಗ್ ಆಗಿರ್ಬೋದು, ಮತ್ತು ಇಲ್ಲಿ ಈ ಸೋಫಾ ಹಿಂದ್ಗಡೆ ಕಾಣ್ತಾ ಇರುವಂಥ ಈ ವಾಲ್ ಪ್ಯಾನಲ್ ಆಗಿರ್ಬೋದು, ಕಂಪ್ಲೀಟ್ಲಿ ನಾವು ಟೀಕ್ವುಡ್ನೇ ಯೂಸ್ ಮಾಡಿರ್ತೀವಿ.
ಮತ್ತು ಇಲ್ಲಿ ನೋಡೋದಾದರೆ ಬೆಳಕಿಗೋಸ್ಕರ ನಮಗೆ ಹಾರಿಜಾಂಟಲ್ ವಿಂಡೋಸ್ನ ಪ್ರೊವೈಡ್ ಮಾಡಿದ್ದೀವಿ, ಇನ್ನೂ ನ್ಯಾಚುರಲ್ ವೆಂಟಿಲೇಷನ್ ಒಳಗೆ ಬರಲಿ ಅಂತೇಳಿ. ಮತ್ತು ಇಲ್ಲಿ ಟಿಕ್ವುಡ್ ವಿನಿಯರ್ಸಿಂದ ರಾಫ್ಟರ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲೊಂದು ಸಿಂಪಲ್ ಆಗಿರುವಂಥ ಎಲಿಗೆಂಟ್ ಆಗಿರುವಂಥ ಒಂದು ಟಿ ವಿ ಯೂನಿಟ್ ಇದೆ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಒಂದು ಓಪನ್ ಡೈನಿಂಗ್ ಸ್ಪೇಸು ಕನೆಕ್ಟೆಡ್ ಟು ಕಿಚನು ಮತ್ತು ಡೈನಿಂಗ್ ಎರಡು ಕನೆಕ್ಟೆಡ್ ಆಗಿದೆ. ಈ ಡೈನಿಂಗ್ ಸ್ಪೇಸ್ ಮೇಲೆ ನೋಡೋದಾದರೆ ಹಾಗೆ ನಾವು ಟೀಕ್ವುಡ್ ವಿನಿಯರಲ್ಲಿ ಕಂಪ್ಲೀಟಾಗಿ ಒಂದು ಗ್ರೂಸ್ನ ಕೊಟ್ಬಿಟ್ಟು ಒಂದು ಡಿಸೈನ್ನ ತೋರಿಸಿದ್ದೀವಿ. ಇಲ್ಲಿ ನೀವು ನೋಡೋದಾದರೆ ಒಂದು ಸಣ್ಣ ಪ್ಯಾಂಟ್ರಿ ಥರ ಇದೆ ವಿತ್ ಹ್ಯಾಂಡ್ ವಾಶ್ ಇದೆ. ಇದು ಸಹ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಟೀಕ್ವುಡ್ ಆಗಿರುತ್ತೆ. ಮತ್ತು ಮೇಲೆ ನೋಡೋದಾದರೆ ನಿಮಗೆ ಪ್ರೊಫೈಲ್ ಶಟರ್ಸ್ ಇದೆ. ಇಲ್ಲಿ ಅದರ ಮೇಲೆ ಒಂದು ಸ್ಟೋರೇಜ್ ಸ್ಪೇಸ್ ಇದೆ. ಅದರ ಪಕ್ಕದಲ್ಲೇ ಬಂದ್ಬಿಟ್ಟು ಒಂದು ವೆಸ್ಟ್ ಫೇಸಿಂಗ್ಗೆ ಒಂದು ಗ್ರ್ಯಾಂಡ್ ಆಗಿರುವಂಥ ಟೀಕ್ವುಡಲ್ಲಿ ಮಾಡಿರುವಂಥ ಒಂದು ಪೂಜಾ ರೂಮ್ ಇದೆ. ಈ ಪೂಜಾ ರೂಮ್ದು ಡೋರ್ನು ನೋಡ್ಬೋದು ನೀವು. ಇದು ಕಂಪ್ಲೀಟ್ಲಿ ಗ್ಲಾಸು ಮತ್ತು ಟೀಕ್ವುಡ್ಡಿಂದ ಮಾಡಿರ್ತೀವಿ. ಮತ್ತು ಒಳಗಡೆನೂ ಸಹ ನಮಗೆ ಕಂಪ್ಲೀಟ್ಲಿ ಮಾರ್ಬಲ್ನ ಯೂಸ್ ಮಾಡಿದ್ದೀವಿ. ಮತ್ತು ಬ್ಯಾಕ್ಗ್ರೌಂಡಲ್ಲಿ ಇದು ಆನಿಕ್ಸ್ ಮಾರ್ಬಲ್ ಮಾಡಿದ್ದೀವಿ ವಿತ್ ಬ್ಯಾಕ್ಲೈಟಿಂಗ್ ಕೊಟ್ಟಿದ್ದೀವಿ. ಇದು ನೀವು ನೋಡೋದಾದರೆ ಇದು ಕಿಚನ್ ಆಗಿರುತ್ತೆ. ಕಿಚನಲ್ಲಿ ಕಂಪ್ಲೀಟ್ಲಿ ನಾವು ಅಕ್ರಲಿಕ್ನ ಯೂಸ್ ಮಾಡಿದ್ದೀವಿ ವಿತ್ ಕ್ವಾಟ್ಸ್ ಕೌಂಟರ್ ಇದೆ. ಮತ್ತು ಬ್ಯಾಕ್ ಸ್ಪ್ಲಾಶ್ಗೂ ನಮಗೆ ಕ್ವಾಟ್ಸ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ನೋಡೋದಾದರೆ ಒಂದು ಫ್ರಿಜ್ಜಿಗೆ ಸ್ಪೇಸ್ ಮಾಡಿ ಒಂದು ದೊಡ್ಡ ಟಾಲ್ ಯೂನಿಟ್ನ ಕೊಟ್ಟಿದ್ದೀವಿ. ಇಲ್ಲಿ ಹೊರಗಡೆ ನಿಮಗೆ ಒಂದು ಯುಟಿಲಿಟಿ ಸ್ಪೇಸ್ ಇದೆ. ಸೊ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡ್ ಫ್ಲೋರಿಂದ ನಾವು ಫಸ್ಟ್ ಫ್ಲೋರ್ ಲಿವಿಂಗ್ ಸ್ಪೇಸ್ನ ವ್ಯೂ ಮಾಡ್ಬೋದು. ಇಲ್ಲಿ ನಿಂತ್ಕೊಂಡು ಇಲ್ಲಿ ಆರಾಮಾಗಿ ಇಲ್ಲಿ ನೋಡ್ಬೋದು. ಮತ್ತು ಇದು ಬ್ಯೂಟಿಫುಲ್ ಆಗಿರುವಂಥ ಟೀಕ್ ವಿನಿಯರ್ ಫಾಲ್ ಸೀಲಿಂಗ್ ಆಗಿರುತ್ತೆ. ಮತ್ತು ಇಲ್ಲಿ ಒಂದು ಸ್ಕೈಲೈಟ್ ಇದೆ. ಈ ಸ್ಕೈಲೈಟ್ನ ನಾವು ಇದನ್ನು ಓಪನ್ ಮತ್ತು ಕ್ಲೋಸ್ ಥರ ನಾವು ಕೊಟ್ಟಿದ್ದೀವಿ. ಇದನ್ನು ಓಪನ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಮೇಲೆ ಇರೋಂಥ ನ್ಯಾಚುರಲ್ ವೆಂಟಿಲೇಷನ್ ಇದೆ. ಹಾಗೆ ನ್ಯಾಚುರಲ್ ವೆಂಟಿಲೇಷನ್ಗೋಸ್ಕರ ಇಲ್ಲೂ ಒಂದೆರಡು ಹಾರಿಜಾಂಟಲ್ ವಿಂಡೋಸ್ನ ಮಾಡಿಕೊಟ್ಟಿದ್ದೀವಿ. ಪ್ರತಿಯೊಂದು ಫ್ಲೋರಲ್ಲೂ ನೀವು ನೋಡ್ಬೋದು ಒಂದು 1 ಟಚ್ ವಿಡಿಯೋ ಡೋರ್ ಬೆಲ್ ಇದೆ. ಸೊ ಇದು ಎಲ್ಲ ಫ್ಲೋರಲ್ಲೂ ನಾವು ಇನ್ಸ್ಟಾಲ್ ಮಾಡಿಕೊಟ್ಟಿದ್ದೀವಿ. ಸೊ ಸೆಕೆಂಡ್ ಫ್ಲೋರಲ್ಲಿರುವಂಥ ಒಂದು ಮಾಸ್ಟರ್ ಬೆಡ್ರೂಮ್ ನೋಡೋದಾದರೆ ನೀವು ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಇಂಟೀರಿಯರ್ಸ್ನು ಸಹ ನಾವು ತುಂಬ ಸಿಂಪಲಾಗಿ ಸಟಲಾಗಿ ಇಟ್ಕೊಂಡಿದ್ದೀವಿ. ಎಲ್ಲನೂ ವೈಟಾಗಿ ಕಂಪ್ಲೀಟ್ ವೈಟ್ ಆ್ಯಂಡ್ ವುಡ್ ಫಿನಿಷಸ್ ಅಲ್ಲೇ ಮಾಡಿದ್ದೀವಿ. ಈ ಒಂದು ಬೆಡ್ಗೆ ಬ್ಯಾಕ್ ಡ್ರಾಪಲ್ಲಿ ನೋಡೋದಾದರೆ ಕಂಪ್ಲೀಟ್ಲಿ ರಾಫ್ಟರ್ಸ್ನ ಯೂಸ್ ಮಾಡಿದ್ದೀವಿ. ಮತ್ತು ಇಲ್ಲಿ ನಿಮಗೆ ಈ ಬೆಡ್ರೂಮಲ್ಲಿ ಟಿ ವಿ ಯೂನಿಟ್ ಸಹ ಇದೆ. ಮತ್ತು ಇಲ್ಲಿ ಒಂದು ಬೇ ವಿಂಡೋ ಥರ ಒಂದು ಆಪ್ಷನ್ ಮಾಡಿದ್ದೀವಿ. ಸೊ ವಿಂಡೋ ಪಕ್ಕದಲ್ಲಿ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ಮತ್ತು ಹೊರಗಡೆ ಹೋಗೋದಾದರೆ ನಿಮಗೆ ಒಂದು ಬಾಲ್ಕನಿ ಇದೆ. ಸೊ ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ ಇನ್ನೊಂದು ಬೆಡ್ರೂಮು. ಈಗ ಸದ್ಯಕ್ಕೆ ಕ್ಲೈಂಟ್ ಇದು ಯಾವುದಕ್ಕೆ ಒಂದು ಪರ್ಪಸ್ಗೆ ಬಳಸ್ತಾ ಇಲ್ಲ. ಈ ಬೆಡ್ರೂಮಲ್ಲೂ ನೋಡೋದಾದರೆ ಇದು ಸ್ಪೇಷಿಯಸ್ ಆಗಿದೆ ಬೆಡ್ರೂಮು ವಿತ್ ವಾಕಿನ್ ವಾರ್ಡ್ರೋಬು ಮತ್ತು ಒಂದು ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಈ ವಾಶ್ರೂಮ್ಸು ನೋಡ್ಬೋದು. ಎಲ್ಲ ವಾಶ್ರೂಮಲ್ಲೂ ನಾವೇನು ಮಾಡಿದ್ದೀವಿ ಅಂತಂದರೆ ಟೀಕ್ವುಡ್ ಸಾಲಿಡ್ ಡೋರ್ಸ್ನೇ ಬಳಸಿದ್ದೀವಿ. ಸೊ ಸೇಮ್ CNC ಡಿಸೈನ್ ಪ್ಯಾಟ್ರನ್. ಮತ್ತು ಇಲ್ಲಿ ವಾಶ್ರೂಮ್ ಒಳಗಡೆ ನೀವು ನೋಡುವಂಥ ಎಲ್ಲ ಟೈಲ್ಸು ಸಿಂಪಲ್ ಬ್ರ್ಯಾಂಡಲ್ಲಿ ಯೂಸ್ ಮಾಡಿರೋಂಥದ್ದು. ಒಂದೊಂದು ವಾಶ್ರೂಮ್ನು ಒಂದೊಂದು ಥೀಮಲ್ಲಿ ಮಾಡಿದ್ದೀವಿ. ಫಿಟ್ಟಿಂಗ್ಸ್ ಎಲ್ಲ ನೋಡೋದಾದರೆ ಕಂಪ್ಲೀಟ್ಲಿ ಜಾಗೋರ್ ವಾಶ್ ಬೇಸನ್ ಆಗಿರ್ಬೋದು, ಕಮೋಡ್ ಆಗಿರ್ಬೋದು, ಈ ಫಾಸೆಟ್ಸ್ ಆಗಿರ್ಬೋದು, ಕಂಪ್ಲೀಟ್ ಎಲ್ಲ ಒಂದೊಂದು ಜಾಗ್ವಾರ್ ಬ್ರ್ಯಾಂಡಲ್ಲಿ ಯೂಸ್ ಮಾಡಿದ್ದೀವಿ. ಟೆರೇಸ್ ಎಂಟ್ರಿ ಪಾಯಿಂಟಲ್ಲಿ ನೋಡೋದಾದರೆ ಒಂದು ಸ್ಟೀಲ್ ಡೋರ್ ಇದೆ. ಈ ಸ್ಟೀಲ್ ಡೋರ್ನ ಕೂಡ ನಾವು ಇನ್ಸ್ಟಾಲ್ ಮಾಡಿಕೊಟ್ಟಿದ್ದೀವಿ, ಇದು ಸೆಕ್ಯೂರಿಟಿಗೋಸ್ಕರ. ಮತ್ತು ಈ ಫ್ಲೋರಲ್ಲಿ ನೋಡ್ಬೋದು, ಸೊ ಮಾರ್ಬಲಲ್ಲೇ ನಾವು ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀವಿ. ಮತ್ತು ಇಲ್ಲೂ ಟೆರೇಸಲ್ಲಿ ನಿಮಗೆ ಸೆಕ್ಯೂರಿಟಿಗೋಸ್ಕರ ಒಂದು CCTV ಇದೆ. ಈ ಟೆರೇಸಲ್ಲಿ 2 ಡಿವಿಷನ್ಸ್ ಇದೆ. ಬಲಗಡೆ ನೋಡೋದ್ರೆ ಕವರ್ ಟೆರೇಸು. ಕಂಪ್ಲೀಟ್ಲಿ ಈ ಒಂದು ಏರಿಯಾನ ಸೋಲಾರ್ ಪ್ಯಾನಲಿಂದ ಕವರ್ ಮಾಡಿದ್ದೀವಿ. ಸೋಲಾರ್ ಪ್ಯಾನಲ್ಸ್ನು ಸಹ ನಾವೇ ಮಾಡಿಕೊಟ್ಟಿದ್ದೀವಿ. ಈ ಬಿಲ್ಡಿಂಗ್ ನೀವು ನೋಡೋದಾದರೆ ಎಲ್ಲ ಕಡೆ ನಾವು ಲೈಟ್ಸು ಮತ್ತೊಂದು ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಇರೋದ್ರಿಂದ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರುತ್ತೆ. ಸೊ ಅದನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ ಒಂದು ಆನ್ ಗ್ರಿಡ್ ಸೋಲಾರ್ನ ನಾವು ಇನ್ಸ್ಟಾಲ್ ಮಾಡಿಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಬಟ್ಟೆ ಒಗೆಯೋದಕ್ಕೋಸ್ಕರ ಒಂದು ವಾಷಿಂಗ್ ಸ್ಟೋನ್ ಇದೆ. ಆ ಒಂದು ಏರಿಯಾನ ಸಪ್ರೇಟಾಗಿ ನಾವು ಡಿವೈಡ್ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಈ ನಾವು ಪ್ಲ್ಯಾನ್ ಮಾಡಿದ್ದು ನನ್ನ ತಲೆಯಲ್ಲಿ ಇದ್ದಿದ್ದು 4 BHK ಮಾಡಬೇಕು ಅನ್ನೋದು. ಸೊ ದಟ್ಸ್ ಹೌ ವಿ ಸ್ಟಾರ್ಟೆಡ್ ಆ್ಯಕ್ಚುಲಿ. ಅಂದರೆ ನನ್ನ ಥಾಟ್ ಪ್ರೊಸೆಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋದೆ. ಸೊ ಅಂದರೆ ನನಗೆ ರೆಂಟಲ್ ಹೌಸ್ ಬೇಡ ಅನ್ನೋದೇ ಇತ್ತು. ಸೊ ಹಂಗಾಗಿ ಇಂಡಿಪೆಂಡೆಂಟ್ ಹೌಸ್ ಬೇಕಾಗಿತ್ತು. ಸೊ ಅದನ್ನು ಇಮರ್ಸ ಸ್ಟುಡಿಯೋ ದೇ ಹ್ಯಾವ್ ಅಚೀವ್ಡ್ ಇಟ್, ಮೇಡ್ ದ ಥಿಂಗ್ ಈಸಿಯರ್. ಸೊ ನಾನೇನು ಅಂದ್ಕೊಂಡಿದ್ದೆ, ಇಟ್ ಹ್ಯಾಸ್ ಕಮ್ ಔಟ್ ವೆಲ್, ಲೈಕ್ ವಿತೌಟ್ ಎನಿ ಇಂಟ್ರಪ್ಷನ್ಸ್, ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಆನ್ ದ ಪ್ರಾಜೆಕ್ಟ್. ಇಲ್ಲಿ ನಮ್ಮ ಮನೆ ನೋಡಿದ್ರೆ ಎಲ್ಲೂ ಯಾವುದೇ ಜಾಗ ವೇಸ್ಟ್ ಆಗಿರೋ ಥರದ್ದಿಲ್ಲ. ಅದು ನೀಟಾಗಿ ರಿಫ್ಲೆಕ್ಟ್ ಆಗುತ್ತೆ. ಲೈಕ್ ಈಗ ನೋಡಿದ್ರು ಯಾರೇ ನಮ್ಮ ಮನೆಗೆ ಬಂದರೂ ತುಂಬ ಪ್ಲ್ಯಾನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಮಾತಾಡ್ತಾರೆ. ಸೊ ತುಂಬ ಖುಷಿ ಪಡ್ತಾರೆ. ಮತ್ತು ಇದು 30-40 ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದೀರಾ ಅಂತಲೂ ಕೇಳ್ತಾರೆ. ಇದು 30-40 ಅಂತಲೇ ಕೇಳ್ತಾರೆ. ಸೊ ದಟ್ ಈಸ್ ವೇರ್ ಲೈಕ್ ಒನ್ ಮೋರ್ ಥಿಂಗ್ ದಟ್ ಏನಂದರೆ ನಮ್ಗೆ ಖುಷಿ ಆಗುವಂಥದ್ದು. ಲೈಕ್ ಬೇರೆಯವ್ರು ಬಂದು ಎಕ್ಸ್ಪ್ರೆಸ್ ಮಾಡಿದಾಗ ವಿ ಫೀಲ್ ದಟ್ ವಿ ಹ್ಯಾವ್ ಡನ್ ಎ ರೈಟ್ ಥಿಂಗ್ ಅಂತ. ಐ ವುಡ್ ಸಜೆಸ್ಟ್ ಇಮರ್ಸ ಸ್ಟುಡಿಯೋ. ಇಫ್ ಸಮನ್ ಈಸ್ ಲುಕಿಂಗ್ ಫಾರ್ ಅ ಕನ್ಸ್ಟ್ರಕ್ಷನ್, ಯು ಕ್ಯಾನ್ ಟ್ರಸ್ಟ್ ದೆಮ್ ಆ್ಯಂಡ್ ಯು ಕ್ಯಾನ್ ಗೆಟ್ ಯುವರ್ ಕನ್ಸ್ಟ್ರಕ್ಷನ್ with safer hands, wherein like not to drag the things or not to mislead the things while doing the construction. ಸೊ ಹೇಗಿತ್ತು ನಮ್ಮ ಈ ಅದ್ಭುತವಾದ ಮನೆಯದು ಹೋಮ್ ಟೂರ್? ಗ್ಯಾರಂಟಿ ನೀವು ಎಂಜಾಯ್ ಮಾಡಿರ್ತೀರ ಅಂತ ನೆನೆಸ್ತೇನೆ. ಸೊ ಇಂಥ ಒಂದು ಮನೆ ನಿಮಗೂ ಬೇಕಾ? ನಿಮ್ಮ ಕನಸು ನನಸಾಗಲಿಕ್ಕೆ ಬಯಸ್ತೀರಾ? ನಮ್ಮ ಹತ್ರ ಬನ್ನಿ.
ನಮ್ಮ ಹೆಸರು ಇಮ್ಮರ್ಸಾ ಸ್ಟುಡಿಯೋಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದು. ನಮ್ಮಲ್ಲಿ ಸಿಗುವಂಥ ಸರ್ವಿಸಸ್ ಇದೇ ಥರ ಟರ್ನ್ ಕೀ ಪ್ರಾಜೆಕ್ಟ್ ಬೇಕಾ ನಿಮಗೆ, ಸ್ಟಾರ್ಟಿಂಗ್ ಎಯಿಂದ ಹಿಡಿದು ಝೆಡ್ವರೆಗೂ ಕಂಪ್ಲೀಟ್ ಸರ್ವಿಸಸ್ ನಮ್ಮ ಹತ್ರ ನಿಮಗೆ ಲಭ್ಯ ಇದೆ. ನಿಮಗೆ 2D ಡ್ರಾಯಿಂಗ್ಸ್ ಎಲ್ಲ ಕೊಡೋದ್ರಿಂದ ಹಿಡಿದು 3D ಸರ್ವಿಸಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಏನಿದು 3D ಸರ್ವಿಸಸ್ ಅಂತ ನೀವು ಯೋಚನೆ ಮಾಡ್ಬೋದು. ನಾವು 3Dಯಲ್ಲಿ ವಿಜುವಲ್ಸ್ ಕೊಡ್ತೇವೆ. ನಿಮ್ಮ ಮನೆ ಹೇಗೆ ಬರುತ್ತೆ, ಹೊರಗೆ ಎಲಿವೇಷನಿಂದ ಹಿಡಿದು ಒಳಗೆ ಇಂಟೀರಿಯರ್ಸ್ ಹೇಗೆ ಬರುತ್ತೆ, ನಮ್ಮಲ್ಲಿ 3D ವಿಜುವಲ್ಸ್ ನಿಮಗೆ ಸಿಗುತ್ತೆ. ಅದ್ರ ಜೊತೆ ನಿಮ್ಮ ಮನೆ ಹೇಗೆ ಬರುತ್ತೆ ಅಂತ ನೀವು ನೋಡಬೇಕಾಗಲೇ ಕಟ್ಟಕ್ಕೆ ಮುಂಚೆನೇ ಬರೀ ಪ್ಲ್ಯಾನ್ ಆಗಿದೆ, ನಿಮ್ಮ ಮನೆ ಹೇಗೆ ಬರುತ್ತೆ ಅಂತ ನೋಡಬೇಕಾ, ನಮ್ಮಲ್ಲಿ ನಿಮಗೆ VR ಸರ್ವಿಸಸ್ ಇದೆ. VR ಸರ್ವಿಸ್ ಅಂದರೆ ನಿಮ್ಮ ಮನೆ ಒಳಗೆ ನೀವೇ ಆ ಡಿವೈಸ್ ಹಾಕ್ಕೊಂಡು ಹೋಗಿ ನೋಡಿ, ನನ್ನ ಮನೆ ಇಷ್ಟು ದೊಡ್ಡದು ಬರುತ್ತೆ, ಈ ಕಲರ್ ಇಲ್ಲಿ ಬರುತ್ತೆ, ಪ್ಯಾನಲ್ ಹೇಗಿರುತ್ತೆ ಎಲ್ಲ ನೋಡಲಿಕ್ಕೆ ನಿಮಗೆ ಸಿಗುತ್ತೆ. ಅದರ ಜೊತೆ ನಿಮಗೆ ಅದ್ಭುತವಾದಂತಹ ವಾಕ್ ಥ್ರೂ ಕೂಡ ನಿಮಗೆ ನಿಮ್ಮ ಸ್ಕ್ರೀನಲ್ಲೇ ನೀವು ಆರಾಮಾಗಿ ನೋಡ್ಬೋದು. ಮತ್ತು 360 ಡಿಗ್ರಿ ಪನೋರಮಾ ವ್ಯೂಸ್ ಬೇಕಾ, ಅದನ್ನು ನಾವು ಪ್ರೊವೈಡ್ ಮಾಡಲಿಕ್ಕೆ ರೆಡಿ. ಸೊ ಹೀಗೆ ಮನೆ ಡ್ರಾಯಿಂಗಿಂದ ಹಿಡಿದು ಕೊನೆವರೆಗೂ ಅದರ ಕಂಪ್ಲೀಟ್ ವಿಜುವಲ್ಸ್ ಕೊಟ್ಟು ಅದನ್ನು ಎಕ್ಸಿಕ್ಯೂಟ್ ಮಾಡಿ, ಅದನ್ನು ಕಟ್ಟಬೇಕು, ಇಂಟೀರಿಯರ್ಸ್ ಮಾಡಬೇಕು, ಸಂಪೂರ್ಣವಾಗಿ ಮಾಡಿ ನಿಮ್ಮ ಕನಸನ್ನು ಕಣ್ಮುಂದೆ ತರ್ತೇವೆ. ನಿಮ್ಮ ಕನಸಿನ ಮನೆ ನನಸಾಗಬೇಕಾ, ನಮ್ಮ ಹತ್ರ ಗ್ಯಾರಂಟಿ ಬನ್ನಿ. ನಮ್ಮ ಹೆಸರು ಇಮ್ಮರ್ಸಾ ಸ್ಟುಡಿಯೋಸ್ ಪ್ರೈವೇಟ್ ಲಿಮಿಟೆಡ್. ಹೆಸರು ನೆನಪಿಡಿ, ಇದು ಇಮ್ಮರ್ಸಾ ಸ್ಟುಡಿಯೋಸ್. ನೀವು ನಮ್ಮ ಹತ್ರ ಬಂದರೆ ನಿಮ್ಮ ಕನಸನ್ನು ನನಸು ಮಾಡೋ ಜವಾಬ್ದಾರಿ ನಮ್ಮದು.